ಅವ್ರ ಬಡ್ಡಿ ಸೀದಾ ಇಲ್ಲಿ ಅದ್ರ ಇದು ಗಿಡದ ಬಡ್ಡಿ, ಅದ್ರ ಬಗಲನೇ ಇದೆಲ್ಲ ಗೊಬ್ಬರ ಇಟ್ಟಿವಿ. DAP ಹೊಡ್ಸ್ರಿ ಅಂದ್ರೆ ಗುಂಡ ಹೊಡ್ಸ್ರಿ. ಈಗೇನೆ ಬಂದು ಎಸಿ ಸ್ಪ್ರಿಂಕ್ಲರ್ ಕಿತ್ತಾಕ್ಬೇಕಿತ್ತಲ್ಲ, ಅದಕ್ಕೆಲ್ಲ ಕಿತ್ತಾಕಿದ್ದಾಯಿತು. ಆ ಕಡೆನೇ ಬೋರ್ ಚಾಲು ಮಾಡೋಕೆ ನೋಡಿದ್ದೆ, ಲೈನ್ ತೋರ್ಸಕತ್ತಿತ್ತು. ಅಂದ್ರೆ ಸಿಂಗಲ್ ಪೇಸ್ ಆದ, ಒಂದು ಲೈನ್ ಕಟ್ ಆಗಿದೆ ಅಂತ ತೋರ್ಸಕತ್ತಿತ್ತು. ಅದ್ರ ಸಲಗೆ ಎಲ್ಲ ಗುಬ್ಬಿಗಳಂತರೆಲ್ಲ ಕಿತ್ತಾಕಿನಿ. ನೋಡಕತ್ತಿರಲ್ಲ, ಇದೇ ಬೋರು. ಈ ಬೋರಿಂದು TC ಸಪ್ರೇಟ್ ಅದ, ಈ ಸೈಡ್ ಹೊಲ್ದಾಗ ಅದ. ಅದಕ್ಕೆ ಇಲ್ಲಿ ಏನಾದರೂ ಲೈನ್ ತೋರಿಸ್ಲಾಗಿತ್ತಲ್ಲ, ಮತ್ತು ಪೈಪೆಲ್ಲ ಕಿತ್ತಾಕೇಸಿ ಸ್ಪ್ರಿಂಕ್ಲರ್ ಎಲ್ಲ ಕಿತ್ತಾಕೇಸಿ ಜೋಡಿಸಿ ಬಂದಿನಿ. ಇನ್ನಾದರೂ ಕರೆಂಟು ಹೋಗಿ ಬಂದಿಲ್ಲ, ಇನ್ನೊಂದ್ಸಲ ಚೆಕ್ ಮಾಡಬೇಕಿದ್ರೆ ನೋಡಿರಿ. ಫೇಸ್ ಸಿಕ್ಕನ್ಸ್ಬೇಕಂತದ, ಅಂದರೆ ಒಂದು ಲೈನ್ ಮಿಸ್ ಅದ. ಅದಕ್ಕೆಲ್ಲ ಬೋರು ಚಾಲು ಆಗಲಿಕ್ಕೆ ಸದ್ಯಕ್ಕೆ TC ಫೋನ್ ಹಚ್ಚಿ ಕೇಳಿದ್ರೆ, ಅಂದ್ರೆ TC ಬಗಲಾಗ ಮನೆಯವ್ರಿಗೆ ಫೋನ್ ಹಚ್ಚಿ ಕೇಳಿದ್ರೆ ಒಂದು TC ಮೇನ್ ವೈರ್ ಕಟ್ಟಾಗಿದೆ ಅಂತ. ಅದ್ರ ಸಲಗೆ ಬೋರ್ ಚಾಲು ಆಗೋಲ್ವು. ಬರೀ ಸದ್ಯಕ್ಕೆ ಬೆಳಗಿನ ಬರೋಣ ಬೋರು ಚಾಲು ಆಗಿಲ್ಲ. ಅದು ನೋಡೋಣೆಲ್ಲ ತಣ್ಣಗೆ ಆಗಿತ್ತು. ಯಾಕಪ್ಪ ಅಂದ್ರೆ ಈಗ ಮಳೆ ಅಂತ ಬರೋ ಒಂದು ಅಕಸ್ಮಾತಾಗಿ ಲೈನ್ ಹೆಚ್ಚು ಕಮ್ಮಿ ಫರಕ್ ಆಗಿಸಿ ಬೋರ್ ಸುಟ್ಟಿತ್ತು ಅಂದ್ರೆ ಮತ್ತು 7-8 ಸಾವಿರ ಲಾಸು. ಏನಾಗಿಲ್ಲ, ಒಂದು ಲೈನ್ ಫಾಲ್ಟ್ ಆಗಿಸಿ ಮೋಟ್ರ್ ಬಂದಾಗ್ಯದ. ಸದ್ಯಕ್ಕೆ ಅದು ಲೈನ್ ಮ್ಯಾನ್ ಕೆಲಸ ಮಾಡೋರಿಗೆ ಕರ್ಸಕತ್ತಿ ಬರ್ತಾರಿಂದ ಹೇಳಕ್ಕೆ ಬಂದಿಸಿ ಅದು ರೆಡಿ ಮಾಡ್ತಾರೆ, ಬೋರು ಚಾಲು ಆಗ್ತದೆ. ಈಗ ಮೊನ್ನೆ ಗೊಬ್ಬರದು ಬಿತ್ತಿದ್ದೀವಿ, 1-2 ಪಟ್ಟಿ ಬಿತ್ತೀವಿ. ಒಂದು ಉಳ್ದವಕ್ಕೆಲ್ಲ ಗೊಬ್ಬರ ಇಟ್ಟಿವಿ. ಯಾವ ಥರ ಇಟ್ಟಿವಿ ಮತ್ತು ಏಟೇಟ್ ಇಟ್ಟಿವಿ ಅಂತ ತೋರಿಸ್ತೀವಿ ಸದ್ಯಕ್ಕೆ. ನೋಡ್ರಿ ಇಲ್ಲಿ ಕಾಣುತ್ತಲ್ಲ, ಅದೇ ಬೋರು ಈಗ ನಿಂತದ್ದು ಎಲ್ಲ. ಸ್ಪ್ರಿಂಕ್ಲರ್ ಅದೆಲ್ಲ ಹಾಕಿ ಇಲ್ಲಿ ಕಾಣ್ತಾವಲ್ಲ, ಇದೆಲ್ಲ ಬೆಳೆ ಕಾಣವಲ್ಲ ಸ್ಪ್ರಿಂಕ್ಲರ್ಗಳವು. ಮತ್ತು ಇನ್ನೊಂದು ಇಲ್ಲೊಂದು ಬೋರ್ ಅದಲ್ಲ, ಇಲ್ಲಿ ಕಾಣೋದಲ್ಲ, ಈ ಬೋರ್ನ ಹಿಂಗೆ ಸ್ಟ್ರೇಟ್ ತೊಗೊಂಡು ಹೋಗಿಸಿ ಹಿಂಗೆ ಒಯ್ದಿಸಿ ಇಲ್ಲಿ ಹಾಕಿವಿ. ಈಗೆಲ್ಲ ಗಿಡಗಳು ಕಾಣ್ತಲ್ಲ, ಈ ಹೊಲ್ದಾಗ ಹಾಕಿವಿ. ಇವತ್ತು ಆ ಸೈಡ್ ಹೊಲ ಆಗ್ತದೆ, ಅದಾಗಣ ಇಲ್ಲಿ ಒಂದು ಮೂಲೆಗೆ ಅದಲ್ಲ ಹೊಲ, ಆ ಹೊಲ ಈಗ ತೋರಿಸ್ಬೇಕು. ರಾತಕ್ಕೆ ಹೋಗಿಸಿ ಆ ಹೊಲಕ್ಕೆ ಹಾಕ್ಬೇಕು ಇವತ್ತು ಸಂಜಿಕೆ. ಅಂದ್ರೆ ಕರೆಂಟ್ ಬಂದಾಗ ಮಧ್ಯಾಹ್ನಕ್ಕೆ ಬೀಳ್ತಾವೆ, ಕರೆಂಟ್ ಬರಲಿಲ್ಲ ಅಂದ್ರೆ ಸಂಜಿಕೆ ಬೀಳ್ತಾವೆ. ಈಗ ಸದ್ಯಕ್ಕೆ ಅಲ್ಲಿ ಮೂಲೆಗೆ ಒಂದು ಹೊಲ ಇತ್ತಲ್ಲ ಈ ಗಿಡಗಳ ಬಲ್ಲಿ, ಆ ಹೊಲಕ್ಕೆ ಗೊಬ್ಬರ ಬಿತ್ತೀವಿ. ಕುಂಟಿಲಿ ಎದುಗಳು ಕಟ್ಟಿ ಕುಂಟಿ ಹೊಡ್ಕೊಂತ ಗೊಬ್ಬರ ಬಿತ್ತೀವಿ. ಅದು ಒಂದಕ್ಕೆ ಮತ್ತು ಇದೊಂದಕ್ಕೆ, ಎರಡಕ್ಕೂ ಕುಂಟಿಲಿ ಗೊಬ್ಬರ ಬಿತ್ತೀವಿ. ಉಳಿದಿರೋ ಹೊಲಕ್ಕೆ ಅಂದ್ರೆ ಅಲ್ಲಿ ಒಂದು ಇನ್ನೊಂದು ಇತ್ತಲ್ಲ ದೊಡ್ಡ ಹೊಲ, ಮಾವಿನ ಗಿಡ ಅದಲ್ಲ ಹೊಲದಾಗ, ಅದು ಒಂದು ಹೊಲ. ಮತ್ತು ಇಲ್ಲಿ ಒಂದು ಸ್ವಲ್ಪ ಸಂಧಿ ಅದ, ಅದಿಟ್ಟನ ಇನ್ನೂ ಗೊಬ್ಬರ ಬಿತ್ತಿಲ್ಲ, ಇಟ್ಟಿಲ್ಲ ಅದಕ್ಕೆ. ಯಾಕಂದ್ರೆ ಏನೋ ನೀರು ಹತ್ತಿಲ್ಲ ಅವಕ್ಕೆ, ಇಟ್ಟಿಲ್ಲ. ಈ ಹೊಲಕ್ಕೆ ಈಗ ನೀರು ಹಚ್ಚಿವಿ. ಈಗ ನಾಳೆ ಎಲ್ಲ ನಾಡಿದ್ದು ಇಡ್ತೀವಿ. ಮತ್ತು ಅದಾಗಣ ಇಲ್ಲಿ ಕಾಣುತ್ತಲ್ಲ, ಇದೊಂದು ಹೊಲ, ಇದೊಂದು ಫುಲ್ಲು ಈ ಗಿಡಗಳನ್ನೇ ಡೋಣ ಇಲ್ಲೇ ಇದೆ ಸೀದಾ. ಇಲ್ಲಿ ತನ ಡೋಣ ಹತ್ತಿ ಇಲ್ಲಿ ತನ ಅದು. ಮತ್ತು ಆ ಹೊಲ ಇನ್ನೊಂದು ಬೋರ್ ಕೆಟ್ಟು ನಿಂತಲ್ಲ ಈಗ ಸದ್ಯಕ್ಕೆ, ಅದು ಅಲ್ಲಿದೆ. ಆ ಬೋರಿಲ್ಲೇ ಇದೆ ಸೀದಾ ಏಕತ್ತೊಂದಿಗೆಸಿ ಇಲ್ಲಿ ತನ ಈ ಡೋಣದ ತನ ಗೊಬ್ಬರ ಇಟ್ಟಿವಿ. ಅಂದ್ರೆ ಬಿತ್ತಿಲ್ಲ ಯಾಕಪ್ಪ ಅಂದ್ರೆ ಮಳೆ ಬರೋವಲ್ದು. ಮಳೆ ಬಂದ್ರೆ ಹಸಿದ್ರೆ ಬಿತ್ತಕ್ಕೆ ಪಾಠ, ಮಳೆ ಲೇಟ್ ಆಯ್ತು. ಈಗ ಬೋರ್ ನೀರು ಅಂದ್ರೆ ಒತ್ತಡ್ಲೇದು ಬಿತ್ತಿಗೇಸಿ ಒತ್ತಡ್ಲೇದು ತೋರ್ಸೋದಾಗಲ್ಲ, ಯಾಕಂದ್ರೆ ಕರೆಂಟ್ ಲೆಕ್ಕಕ್ಕಿರಲ್ಲ. ಈಗ ನೋಡಿರಿ ಬೋರ್ ಯಾವ ಥರ ನಿಂತದೆ, ಆ ಥರ ಒಂದಿನ ಇಲ್ಲ ಅರ್ಧ ದಿನ ಇಲ್ಲ ಒಂದಿನ ನಿಂತರೆ ಮತ್ತೆ ಭಾಳ ಫರಕ್ ಆಗ್ತದೆ. ಅದ್ರ ಸಲಗೆ ಬಿತ್ತಿರೋ ನೆಲದಾಗ ಓದ್ತಲ್ಲ, ಅದ್ರ ಸಲಗೆ ಡೈರೆಕ್ಟ್ ಬೇರಿಗೆ ಬೀಳ್ತದೆ ಗೊಬ್ಬರ. ಅಕಸ್ಮಾತ್ ಹೆಚ್ಚು ಕಮ್ಮಿ ನೀರು ಕೊಡೋದು ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಗಿಡ ಒಣಗ್ತಿರ್ತದೆ. ಅದ್ರ ಸಲಗೆ ಅರ್ಧ ಹೊಲಗಳಿಗೆ ಅಂದ್ರೆ 2 ಹೊಲ ಬಿತ್ತಬೇಕಂತಲೇ ಮಾಡಿದ್ವಿ ಫಸ್ಟು. ಅದೇ ಲೆಕ್ಕ ಇಟ್ಕೊಂಡು ಬಿತ್ತಕತ್ತಿದ್ವಿ. ಬಿತ್ತೋದು ಲೇಟ್ ಆಕೈತು, ಕೂಲಿಯರು ಸಿಗಲಾಗಿದ್ರು. ಅವತ್ತು ಒಂದಿನಕ್ಕೆ ಯಾಕೆ ನಮ್ಮ ಲೆಕ್ಕ ಚೆಂದಿತ್ತೇನೋ, ಒತ್ತಟ್ಟಿಗೆ ಒಂದು 10 ಮಂದಿ ಬಂದರೆ ಒಂದು ಇಬ್ಬರು ಕರ್ಕೊಂಡು ನಾ ಗೊಬ್ಬರ ಬಿತ್ತಿದೆ. ಉಳಿದವರು ಇವೆಲ್ಲ ಒಳಗೆ ಗೊಬ್ಬರ ಇಟ್ಟರು. ಯಾವ ಥರ ಇಟ್ಟಿವಿ, ಏಟೇಟ್ ಇಟ್ಟಿವಿ ಅಂತ ತೋರಿಸ್ತೀನಿ ನೋಡ್ರಿ. ಈಗ ಇಲ್ಲೆಲ್ಲ ಗೊಬ್ಬರ ಕರಿದಂಗೆ ಕಾಣ, ಇಲ್ಲೇ ಅದು ನೋಡ್ರಿ. ಈ ಗಿಡಗಳವಲ್ಲ ಅವ್ರ ಬಡ್ಡಿ ಸೀದಾ ಇಲ್ಲಿ ಅಂದ್ರೆ ಇದು ಗಿಡದ ಬಡ್ಡಿ, ಅದ್ರ ಬಗಲನೇ ಇದೆಲ್ಲ ಗೊಬ್ಬರ ಇಟ್ಟಿವಿ. DAP, ಯೂರಿಯಾ ಮತ್ತು 10-26 ಮತ್ತು ಇನ್ನೊಂದು 3 ಗೊಬ್ಬರ ಕಲಿಸಿಗೇಸಿ ಇಟ್ಟಿವಿ. ಟೋಟಲ್ ಈ ಥರ ಇಟ್ಟಿವಿ ನೋಡ್ರಿ.
ಅದರ ಬಡ್ಡಿಗೆ ಪೂರ ಬಡ್ಡಿಗೆ ಬಿದ್ದಿಲ್ಲ, ಬಡ್ಡಿ ಬಿಟ್ಟು ಸ್ವಲ್ಪ ದೂರ. ಇದಕ್ಕೆ ನೋಡಿರಿ, ಇದಕ್ಕೊಂದು ನೋಡಿರಿ, ಇಲ್ಲೊಂದು ನೋಡಿರಿ, ಮತ್ತು ಇಲ್ಲೊಂದು ನೋಡಿರಿ, ಮತ್ತು ಈಗಿರಕ್ಕೆ ನೋಡಿರಿ, ಈಗಿರಕ್ಕೆ ನೋಡಿರಿ ಎಷ್ಟು ಕ್ಲಿಯರ್ ಕಾಣುತ್ತೆ. ಇಲ್ಲಿ ಗಿಡ ಅದ, ಇಲ್ಲಿ ಗೊಬ್ಬರ ಅದ. ಇದೇ ಥರ ಎಲ್ಲ ಸಾಲಿಗೆ ಪ್ರತಿಯೊಂದು ಸಾಲಿಗೆ ಇವೆಲ್ಲ ಸಾಲ ಹೋಗ್ತಿಲ್ಲ, ಪ್ರತಿಯೊಂದು ಸಾಲಿಗೆ ಗೊಬ್ಬರ ಇಟ್ಟಿವಿ. ಈ ಥರ ಗೊಬ್ಬರ ಇಟ್ಟು ಸದ್ಯಕ್ಕೆ ಇದಾದಗಳೇ ಮತ್ತು ಈ ಗೊಬ್ಬರ ಇಡೋಣ. ಅರ್ಧ ಹೊಲಗಳು ಸ್ಪ್ರಿಂಕ್ಲರ್ ಹಚ್ಚಿ ಯಾವ ಸೈಡಿ ಈ ಸೈಡ್ ಹಚ್ಚಿವೇನೋ ತೋರಿಸ್ತೀನಿ ಬರ್ರಿ. ಗೊಬ್ಬರ ಕರಿಗ್ಯದಲ್ಲ, ಆಲ್ಮೋಸ್ಟ್ ಕರಿಗೇಸಿ ಗಿಡಗಳು ತೊಗೊಂಡಿರ್ತಾವೆ, ಹೆಂಗೆ ಮಾಡ್ತಾವೆ ಗೊತ್ತಿಲ್ಲ. ಸ್ವಲ್ಪ ಮುಂದಕ್ಕೆ ಹಿಂದಕ್ಕೆ ಆಗಿ ಒಟ್ಟು ಕರಿಗ್ಯದ, ಗೊಬ್ಬರ ಅಂತ ಕರಿಗ್ಯದ, ಏನು ಉಳೋದಿಲ್ಲ ನೋಡಿರಿ. ಇಲ್ಲೇ ತೋರಿಸ್ತೀನಿ ಈಗ, ಇಲ್ಲಿ ನೋಡಿರಿ, ಇದೆಲ್ಲ ಬೆಳಕು ಕಾಣ್ತಲ್ಲ, ಇದೆಲ್ಲಟ್ಟು ಗೊಬ್ಬರ ಇಟ್ಟು ಜಾಗ ಇದೆ. ಗೊಬ್ಬರ ಕರಿಗ್ಯದಲ್ಲಟ್ಟು ಇದು, ಮತ್ತು ಇಲ್ಲಿ ಆ ಸೈಡ್ ಪೂರ ಎಲ್ಲಟ್ಟು ಅಂದ್ರೆ ಗೊಬ್ಬರ ಇಡೋಕ್ಕಿಂತ ಮೊದಲು ಇವೆಲ್ಲ ಅರ್ಧ ತೊಯ್ದಿತ್ತು. ಇಲ್ಲಿದ್ದು ಆ ಸೈಡ್ ಆ ಕಡೆ ತೊಯ್ದಿತ್ತು. ಗೊಬ್ಬರ ಇಡೋ ಟೈಮಿಗೆ ಸ್ಪ್ರಿಂಕ್ಲರ್ಗಳು ಇಲ್ಲೇ ಇದ್ದವು. ಇಲ್ಲ ಇಲ್ಲಿ ಈ ಸಾಲಿಗೆ ಇದ್ದವು. ಇಲ್ಲ ನೋಡ್ರಿ ಪೈಪಿನ ಹೆಜ್ಜೆ ಇದು ಕಾಣುತ್ತಲ್ಲ, ಇಲ್ಲೇ ಪೈಪ್ ಕುಂತಿರ್ತು, ಪೈಪಿನ ಕೆಳಗಿರೋ ಹೆಜ್ಜೆದು ಈ ಸಾಲಿಗೆ ಸ್ಪ್ರಿಂಕ್ಲರ್ ಇದ್ದವು. ಇನ್ನು ಇಲ್ಲೇ ಇದೆ ಅಂದರೆ ಇಲ್ಲೇ ಈ ಸೈಡ್ ಒಂದು 4-5 ಸಾಲು, ಈ ಸೈಡ್ ಇಲ್ಲೇ ಕಂಪ್ಲೀಟ್ ಗಿಡತನ ಹೊಲ ಇನ್ನೂ ತೊಯ್ದಿಲ್ಲ. ಗೊಬ್ಬರ ಇಟ್ಟಿದ್ವಿ, ಗೊಬ್ಬರ ಇಟ್ಟಿಗೆಸಿ ಇಲ್ಲೇ ಇದೆ ಬೋರ್ ಸ್ಪ್ರಿಂಕ್ಲರ್ ಹಾಕ್ಯಂತ ತೋರಿಸಿಂದಿಗೆಸಿ ಬೋರಲ್ಲಿ ಚಾರು ಮಾಡಿಗೆಸಿ ಹೊಲ ತೋರಿಸಿದ್ವಿ. ಅದರ ಸಲುವಾಗಿ ಈ ಸೈಡಲ್ಲಿ ಗೊಬ್ಬರ ಕಾಣೋದು ನೋಡಿರಿ. ಬೇಕಿದೆ ನೋಡಿರಿ, ಗಿಡದ ಬಡ್ಡಿ ಬೇಕು ಕಾಣಲ್ಲ ನೋಡಿರಿ. ಏಕ ನೋಡಿದ್ರೆ ಗಿಡದ ಬಡ್ಡಿ ಬೆಲೆ ಕಾಣೋದಿಲ್ಲ. ಟೋಟಲು ಒಟ್ಟು ಈ ವರ್ಷ ಫಸ್ಟ್ ಇಲ್ಲೇದಿ ಅಂದರೆ ಬೀಜ ಬಿತ್ತ ಹೊತ್ತಿನ ಗೊಬ್ಬರ ಮತ್ತು ಈ ಸರಿ ಇಟ್ಟು ಗೊಬ್ಬರ ಟೋಟಲ್ ಕಾಸ್ಟ್ ಎಷ್ಟಾಯಿತು ಮತ್ತು ಲೇಬರ್ದು ಏಟಾಯಿತು ಅಂತ ನೆಕ್ಸ್ಟ್ ವೀಡಿಯೋದಾಗ ಹೇಳ್ತೀನಿ. ಬೇರೆ ಗೊಬ್ಬರದ ಏಟಾಯ್ತು ಅಂತ ಹೇಳ್ತೀನಿ. ಗೊಬ್ಬರದ್ದು ಮತ್ತು ಲೇಬರ್ದು ಅಂದ್ರೆ ಈಗ ಬೆತ್ತಕ್ಕೆ ಬಂದವರು, ಇಡೋಕ್ಕೆ ಬಂದವ್ರದ್ದು ಅವ್ರು ಕೂಲಿ ಕೊಡ್ಬೇಕಲ್ಲ, ಅವ್ರದ್ದು ಚಾರ್ಜ್ ಅಂದ್ರೆ ಅವ್ರದ್ದು ಎಲ್ಲಟು ಸೇರಿಸಿ ರೊಕ್ಕ ಎಷ್ಟಾಗೈತೆ, ಖರ್ಚು ಎಷ್ಟಾಗೈತೆ ಅಂತ ಹೇಳ್ತೀನಿ. ಅದಾಗೋಣ ಮತ್ತು ಸದ್ಯಕ್ಕೆ ಇಲ್ಲಿ ತನಕ ಅಂದ್ರೆ ಆಲ್ಮೋಸ್ಟ್ ಈಗ 2 ತಿಂಗಳು ಆಗಕ್ಕೆ ಬಂತು. 2 ತಿಂಗಳು ಆಗಕ್ಕೆ ಬಂದಾಗಲಿ ಬೀಜ ಗೊಬ್ಬರ ಸದಿ ತೆಗೆದದ್ದು ಮತ್ತು ಇದೆಲ್ಲ ಕೂಡಿಸಿ ಅದು ಖರ್ಚು ಎಷ್ಟಾಯ್ತು ಅಂತ ಅದ್ರ ನೆಕ್ಸ್ಟ್ ವೀಡಿಯೋದಾಗ ಹೇಳ್ತೀನಿ. ನೋಡಕತ್ರಿ ಸದ್ಯಕ್ಕೆ ಇದನ್ನು ನೋಡಕತ್ತೀರಲ್ಲ, ಈ ಹೊಲಕ್ಕೆ ಗೊಬ್ಬರ ಬಿತ್ತೀವಿ ಅಂದ್ರೆ ಎತ್ತುಕೊಳ್ಳಿ ಕುಂಟಿ ಕಟ್ಟಿ ಬಿತ್ತಿದ್ದೆ. ಅದಕ್ಕಂದ್ರೆ ಇದಕ್ಕೆ ಬಿತ್ತಿಗೆ ಇವತ್ತಿಗೆ 5 ದಿನ ಆಯ್ತು. ಅಂದ್ರೆ ಒಣನೆದಾಗೆ ಬಿತ್ತೀವಿ, 5 ದಿನ ಆಯಿತು. ಇನ್ನಾದ್ರೆ ಈ ಹೊಲಕ್ಕೆ ನೀರಿಲ್ಲ, ಇದಕ್ಕೆ ನೀರಿಲ್ಲ ಅಂದ್ರೆ ಎಲ್ಲ ಸೋಲ ತೋರಿಸಿನ ಬರೋಟಿಗೆ ಯಾವ್ದಾರ ಒಂದು ಪಟ್ಟಿ ಅಂದ್ರೆ ಯಾವ್ದಾರ ಒಂದು ಎಕರೆ ಎಲ್ಲ ಒಂದು ಈ ಥರ ಇದೊಂದು 2 ಎಕರೆ ಅದು. ಈ ಎಕರೆಗೆ ಹೆಂಗೆ ಹೊಡ್ತಾ ಬಿದ್ದದ ಇಲ್ಲಿ ಗೊಬ್ಬರ ಕಾಣುತ್ತೆ ನೋಡ್ರಿ. ಈಗ ಇದೆಲ್ಲ ಕರಿಗ್ಯದ ಅಂದ್ರೆ ಒಟ್ಟು ಇದೇ ಥರ ಎಲ್ಲಸಕ್ಕೂ ಹೊಲ ಬಿತ್ತಿದ್ದೀವಿ ಅಂದ್ರೆ ಬಿತ್ತಿದಗಳ ಎಲ್ಲಸಕ್ಕೂ ನೀರು ಅದು ಹಚ್ಚಂತ ಬರೋಂಗಿತ್ತು ಅಂದ್ರೆ ಯಾವ್ದಾರ ಒಂದು ಹೊಲ ಹೊಡ್ತಾ ಬೀಳ್ತಿತ್ತು, ಬೆಳೆ ಬಾಡ್ತಿದ್ವು. ಒಣಗ್ತಿದ್ಲ ಬಾಡ್ತಿದ್ವು, ಬಾಡಿಗೆ ಪೂರ ಮತ್ತು ಮೆತ್ತಗೆ ಆಗ್ತಿದ್ವು. ಬೆಳವಣಿಗೆ ಅವಕ್ರ ಬೆಳಿತಿದ್ಲ, ಇವು ಬೆಳವಣಿಗೆ ಕುಂಠಿತ ಆಗ್ತಿತ್ತು ಅಂದ್ರೆ ಮೆಲ್ಲಕ್ಕೆ ಬೆಳೀತಿದ್ವು. ಅಲ್ಲೇ ಈಲ್ಡೆಲ್ಲ ಹೋಗ್ತಿತ್ತು ಅಂದ್ರೆ ನಮಗೆ ಬರೋದೆಲ್ಲ ಕಾಯಿ ಅದೆಲ್ಲ ಆಗೋದು, ಅರ್ಧ ಜೀವ ಸತ್ತು ಬದುಕಿದಂಗೆ ಆಗ್ತಿತ್ತು. ಅದ್ರ ಸಲಕ್ಕೆ ಬಿತ್ತಕ್ಕೆ ಹೋಗಲಿಲ್ಲ. ಇದು ಮೇನ್ ರೀಸನ್ ಮಳೆ ಬಂದಿತ್ತು ಅಂದ್ರೆ ಬಿತ್ತಿದ್ವಿ. ಯಾಕಂದ್ರೆ ಮಳೆ ಬಂದಾಗ ಹಸಿ ಇರ್ತಿತ್ತು, ಹಸಿ ಹೊಲ್ದಾಗೆ ಬಿತ್ತಿ ಮತ್ತು ಒಂದು ಬಿತ್ತಿದ್ದೇನೆ ಮಳೆ ಬರ್ತಿತ್ತು, ಇಲ್ಲಾಂದ್ರೆ 1-2 ದಿನ ಬಿಟ್ಟು ಬರ್ತಿತ್ತು, ಇಲ್ಲ 1 ವಾರ ಬಿಟ್ಟಾದ್ರೆ ಬರ್ತಿತ್ತು ಮಳೆ ಬರ್ತಂತ ಧೈರ್ಯದಲ್ಲಿ ಬಿತ್ತಿದ್ವಿ. ಈಗ ಮಳೆ ಇಲ್ಲಲ್ಲ, ಅದ್ರ ಸರಿ ಇಟ್ಟಿವಿ. ಈ ಥರ ಸದ್ಯಕ್ಕೆ ಆಗ್ಯದ ನೋಡ್ರಿ. ಇದು ಯಾಕಡೆ ಸುತ್ತರ್ದು ಬಂದ್ರೂ ಏನು ಡೈರೆಕ್ಟಾಗಿ ಲಿಂಕ್ ಇದೆ ಮಳೆ ಸಲಗೆ, ಮಳೆಗೆ ಲಿಂಕ್ ಆಗ್ತದಲ್ಲ ಇದು. ಅಂದ್ರೆ ರೈತರ ಕೆಲಸ ಎಲ್ಲಟ್ಟು ಆಲ್ಮೋಸ್ಟ್ ಮಳೆಗೆ ಲಿಂಕ್ ಅದ. ಇನ್ನೊಂದು ಪ್ರತಿಯೊಬ್ಬರು ರೈತರಿಗೆ ಹೇಳ್ತೀನಿ, ಯಾರು ಕೆಲಸ ಅಂದ್ರೆ ಯಾರು ಒಕ್ಕಲ್ತನ ಮಾಡ್ತಾರೆ, ಯಾರು ಸ್ವಂತ ಹೊಲ ಇರ್ತದೆ ಅವರು ಆಲ್ಮೋಸ್ಟ್ ಆದಷ್ಟು ನಿಮ್ಮ ಹೊಲ್ದಾಗ ಜಲಿ ಇತ್ತಂದ್ರೆ ಹಳ್ಳ ಹೊಡ್ಸ್ರಿ, ಅಂದ್ರೆ ಗುಂಡ ಹೊಡ್ಸ್ರಿ, ಬಾಯಿ ಹೊಡ್ಸ್ರಿ. ಇಲ್ಲಾಂದ್ರೆ ಸ್ವಲ್ಪ ಹೊಲ ಇತ್ತು, ಬಜೆಟ್ ಚಲೋ ಇತ್ತು ಅಂದ್ರೆ ಬೋರ್ ಇಳಿಸ್ರಿ. ಬೋರ್ ಕರೆಂಟಿಂದೆಲ್ಲ ಅನುಕೂಲ ಇತ್ತು ಅಂದ್ರೆ ಬೋರ್ ಹಾಕ್ಸ್ರಿ. ಯಾಕಂದ್ರೆ ಇಂಥ ಟೈಮಿಗೆ ಭಾಳ ಹೆಲ್ಪ್ ಆಗ್ತದೆ. ಈಗ ನೋಡಿರಿ, ಈಗ ನಮ್ಮ ಹೊಲ್ದಾಗ 2 ಬೋರ್ ಅವ, 1 ಕ್ಯಾನಲ್ ಮೋಟ್ರ್ ಅದ.
ಕ್ಯಾನಲ್ ಮೋಟ್ರ್ ಅಂತ ನಿಂತದ. ಈಗ ಸದ್ಯಕ್ಕೆ ನೀರೆಲ್ಲ ಏನಿಲ್ಲ, ಹ್ಯಾಂಡ್ ಅದಕ್ಕೆ ನೀರು ಬರ್ತಾನೆ, ನೀರೆಲ್ಲ ಅಡಿಸಿ ಮಕ್ಕಳು ನೀರಂತರ ಕೊಡೋದಿಲ್ಲ ಅಂತ ಹೇಳಿಬಿಟ್ರು ಗೌರ್ಮೆಂಟ್ದವರು. ಅದ್ರ ಸಲಗೆ ಈಗ ಕ್ಯಾನಲ್ ಮೋಟ್ರ್ ಅಂತ ನಿಂತಂಗೆ ಆಯ್ತದೆ. ಅದೊಂದು ಬಂತ ನೀರು ಸಾಕಂಗೆ ಆಯ್ತಿತ್ತು. ಈಗ 2 ಬೋರ್ ಇದ್ದು ಅದಕ್ಕೆ. ನಂದು ಹೊಲ ಏನಿಲ್ಲ ಅಂದ್ರೂ ಒಂದು 7 ಎಕರೆ, ಇದೊಂದು 16 ಎಕರೆದಾಗ ಒಂದು 3-4 ಎಕರೆ ಹೋದ್ರೆ 12 ಎಕರೆ ಹೊಲ, 2 ಬೋರು ಅಂದ್ರೆ ಕವರ್ ಮಾಡುತ್ತೆ ನೀರು. ಸ್ವಲ್ಪ ಬಿಡೋದ್ರಾಗ ಆ ಹೊಲಕ್ಕೆ ಈ ಹೊಲಕ್ಕೆ ಹೆಚ್ಚು ಕಮ್ಮಿ ಆಗ್ಬೋದು. ಆದರೆ ಸದ್ಯಕ್ಕಂತ ಈಗ ಬೇರೆ ಹೊಲ ಕಂಪೇರ್ ಮಾಡಿದ್ರೆ ನನ್ನ ಹೊಲ ಸದ್ಯಕ್ಕೆ ಈಗ ಹಚ್ಚಗದ. ಮಳೆ ನೀರು ಹೆಂಗೆ ಬಂದಂಗೆ ಹೆಂಗೆ ಇರ್ತಾವೆ ಆ ಥರ ಅವ. ಬೇಕಾದ್ರೆ ತೋರಿಸಿ ನಾಳೆಗೆ ನನ್ನ ಹೊಲದಾಗೆ ನಾನು ಸದಾ ನೀರು ಬಿಟ್ಟಿಗೆಸಿ ಈಗಿರೋ ಹೊಲ ತೋರಿಸ್ತೀನಿ. ನೀರು ಬಿಡಲಾರ್ದೆ ಇನ್ನೊಂದು 2 ಎಕರೆ ಅದ, ಆ ಹೊಲ ತೋರಿಸ್ತೀನಿ, ನೋಡಕತ್ರಿ. ಸದ್ಯಕ್ಕೆ ಈಗ ಎತ್ತುಗಳು ಕಟ್ಟಿನೀಗ ಬಂದ್ಗೇಸಿ ಇದೇ ಹೊಲ. ಈ ಹೊಲ ಸ್ವಲ್ಪ ಎಡಿ ಬಿಡ್ಬೇಕು ನೋಡ್ರಿ, ಕೆಲಸ ಕಾಣಕತ್ತಲ್ಲ. ಅದಕ್ಕೆ ಒಂದು ಸತಿ ಎಡಿ ಹೊಡೆದೇಸಿ ಟ್ರ್ಯಾಕ್ಟರ್ ಕುಂಟು ಹಾಕ್ಬೇಕು ಮಾಡಿಬೇಕು. ಯಾಕೆ ಒಂದು ಸತಿ ಎಡಿ ಹೊಡೆದು ಅಂದ್ರೆ ಈ ಸೈಡ್ ಬೋದ್ನಾಗ ಇರ್ತಲ್ಲ ಸದಿ, ಈ ಥರ ಕಸ ಇರುತ್ತಲ್ಲ ಬೆಳೆ ಸೇರಿಸಿ ಇದೆಲ್ಲ ಕಸ ಉಕ್ಕೀತಿ ಅಂತ ಹೋಗ್ತದೆ. ಇದು ಒಣಾಗ್ತದೆ. ಇದಾಗ ನಡ್ಬರ್ಕಿಂತ ನಂತರ ಎತ್ತಿನ ಗಾಳಿಯಾರು ಹೊಡಿಬೋದು, ಎಲ್ಲ ಟ್ರ್ಯಾಕ್ಟರ್ಗಳನ್ನೇ ಹೊಡಿಬೋದು. ಯಾಕಂದ್ರೆ ನಾವು ಟ್ರ್ಯಾಕ್ಟ್ರಲ್ಲಿ ಹೊಡಿಬೇಕು ಮಾಡಿ. ಎದಕ್ಕಪ್ಪ ಅಂದ್ರೆ ಇನ್ನೇನು ಕಾಯೋದಾದಾಗ ನೀರಿನ ಅನುಕೂಲ ಆಯ್ತು ಅಂದ್ರೆ ಅರೆ ನೀರು ಬಿಡ್ಬೇಕು ಮಾಡಿ ಸ್ಪ್ರಿಂಕ್ಲರ್ ಹಾಕ್ಲಾರ್ದ. ನೋಡಮ್ಮ ಹೆಂಗತ್ತ ಅಂತ ನಿಮ್ಗಂತ ತೋರಿಸ್ತೀನಿ, ನೋಡಕತ್ರಿ. ಯಾರಾದರೆ ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕಿರಿ. ಹೊಸ್ದಾಗಿ ಯಾರು ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕಿರಿ. ಏನಾರ ಹೇಳ್ಬೇಕು ಮತ್ತು ಏನಾರು ಕೇಳಬೇಕು, ಮತ್ತು ನಮ್ಮ ಸೈಡು ಈಗ ನೀರಿಂದ ಯಾವ ಥರ ಅದ ಮತ್ತು ಮಳೆ ಯಾವ ಥರ ಅದ, ಬೆಳೆ ಯಾವ ಥರ ಅಂತ ಏನಾರು ಕೇಳಬೇಕಿತ್ತಂದ್ರೆ ದಯವಿಟ್ಟು ಕೆಳಗಡೆ ಕಮೆಂಟ್ ಮಾಡಿರಿ. ಸುಮ್ಮನೆ ಉದ್ದಕ್ಕೂ ವೀಡಿಯೋ ನೋಡ್ಕೋಬೇಡ್ರಿ. ಈಗ ನಂದು ಏನಾದ ಅದಷ್ಟು ನಾನು ತೋರಿಸ್ತಿರ್ತೀನಿ. ಸುತ್ತ ಲೋಕಲ್ದವ್ರು ಅಂತಾರೆ, ನಮ್ಮ ಅಣ್ಣ ತಮ್ಮರದು, ನಮ್ಮ ದೋಸ್ತರದು, ಯಾರ್ದು ತೋರ್ಸೋಕೆ ಹೋಗಲ್ಲ. ಅವ್ರದ್ದು ಬೆಳೆ ಯಾವ ಥರ ಅದ ಅಂತ ಕೇಳಿರ್ಬೇಕಿದ್ರೆ ಅವ್ರದನ್ನು ತೋರಿಸ್ತೀನಿ. ಈ ಸದ್ಯಕ್ಕೆ ನಮ್ಮಲ್ಲಿ ಯಾವ ಥರ ಪರಿಸ್ಥಿತಿ ಅಂತ ಕೇಳ್ರಿ, ನಿಮಗೆಲ್ಲ ಹೇಳ್ತೀನಿ. ಬೇಕಾದ್ರೆ ಅವ್ರ ಪರಿಸ್ಥಿತಿ ಯಾವ ಥರ ಅದ ಅಂತ ಕೇಳಿಗೆ ವೀಡಿಯೋ ಮಾಡಂದ್ರೆ ಅವ್ರದನ್ನು ಮಾಡ್ತೀನಿ. ಸದ್ಯಕ್ಕೆ ಈ ವಿಡಿಯೋ ಇಲ್ಲೇ ಮುಗಿಸ್ತಾ ಇದ್ದೀನಿ. ಬಾಯ್.